ಸವಾಲಿನಲ್ಲಿ ಸರ್ಕಾರ ವಿಲವಿಲ ರಾಜೀನಾಮೆ ಕೊಡಲು ಬೆಂಗಳೂರಿಗೆ ಬಂದ ಸಾಹುಕಾರ ಮನವೊಲಿಕೆಗೆ ದೋಸ್ತಿ ಕಸರತ್ತು. ಮೈತ್ರಿ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಗೊತ್ತಿಲ್ಲ. ಆದ್ರೆ ಬೆಳಗಾವಿ ಸಾಹುಕಾರ ರಾಜೀನಾಮೆ ನೀಡೋದು ಶತಸಿದ್ಧ. ಬರೀ ರಮೇಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ಅವರ ಬೆಂಬಲಿಗರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋದು ಪಕ್ಕ. ಆದ್ರೆ ರಮೇಶ್ ಬಳಗ ರಾಜೀನಾಮೆ ಕೊಡೋಕೆ ರೆಡಿ ಇದ್ರೂ ಸ್ಪೀಕರ್ ಕೈಗೆ ಸಿಗ್ತಿಲ್ಲ. ಇದು ಬಿಜೆಪಿ ಕನಸಿನ ಕೋಟೆಗೆ ಬೀಗ ಬಿದ್ದಂತಾಗಿದ್ರೆ ರೆಬಲ್ ರಾಜಕೀಯಕ್ಕೆಲ್ಲ ಸತೀಶ್ ಜಾರಕಿಹೊಳಿ ಡಿಕೆಶಿ ಕಾರಣ ಅನ್ನೋದು ಈಗ ಹೊಸ ವಿಷಯ. ದೋಸ್ತಿ ಸರ್ಕಾರಕ್ಕೆ ಸತೀಶ್ ಮಗ್ಗುಲ ಮುಳ್ಳಾದ್ರ ಭಿನ್ನಮತ ಸೃಷ್ಟಿಸಿದ್ದೇ ಸಚಿವ ಸತೀಶ್ ಜಾರಕಿಹೊಳಿನ? ಇಂಥದ್ದೊಂದು ಪ್ರಶ್ನೆ ಹುಟ್ಟುಹಾಕಿದ್ದೆ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ. ಮೈತ್ರಿ ಸರ್ಕಾರದಲ್ಲಿ ಆಗ್ತಿರೋ ಎಲ್ಲ ಹಗ್ಗ ಜುಗ್ಗಾಟಕ್ಕೂ ಕಾರಣ ಸತೀಶ್ ಜಾರಕಿಹೊಳಿ, ಭಿನ್ನಮತ ಸೃಷ್ಟಿಸಿದ್ದೇ ಸತೀಶ್ ಜಾರಕಿಹೊಳಿ ಅಂತ ರಮೇಶ್ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಾಹುಕಾರನ ಸಿಟ್ಟಿಗೆ ಸಚಿವ ಡಿಕೆ ಶಿವಕುಮಾರ್ ಮತ್ತು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಕಾರಣ ಅಂತೆ. ಇದಕ್ಕೆ ಸಾಕ್ಷಿ ರಮೇಶ್ ಜಾರಕಿಹೊಳಿ ಮಾತುಗಳು. ಮತ್ತೆ ಇನ್ನೊಂದು ಹೇಳಿದ ನಿನ್ನೆ ಕತ್ತಲಲ್ಲಿ ಕಲ್ಲತ್ತ ಮಣ್ಣು ಒಂದು ಉದ್ದೇಶ ಇಟ್ಟದ, ನೀನೊಂದು ಅದಕ್ಕೆ ಕ್ಲಿಯರ್. ಅದಕ್ಕೆ ನಾವು ಹೇಳ್ತಾನಲ್ಲ, ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಪೂರ್ಣ ಕೇಳ್ಬೋದು ನೀವು. ನಾವು ಆರಾಮ ಮಂತ್ರಿಯಾಗಿ ಆರಾಮಿದ್ದೆ, ನನಗೆ ಜೋರತಿರಾಗಿಲ್ಲ. ನಾವು PLD ಬ್ಯಾಂಕ್ ಸೀಮಿತವಾಗಿ ಮಾಡಿದ್ದು ಅದು ನಿಜ. ಅದು ವಿದಿನ್ ದಿ ಪಾರ್ಟಿಲಿ ನಮ್ದೊಂದು ಗುಂಪು ಮಾಡಿ ನಾವು ನಮ್ಮದೇ ಅಂತ ಒಂದು ಸಿಸ್ಟಮ್ ರೆಡಿ ಮಾಡಲಿಕ್ಕೆ ನಾವು ಮಾಡಿದ್ದು. ಅದಾದ ನಂತರ CM ಜೊತೆ ಒಂದು ಮಾತುಕತೆ ಆಯ್ತು ನಮ್ಮದು. ಮುಂದೆ ನಾಗೇಂದ್ರ ಕೂಡ ಅದರಲ್ಲಿ ಸಾಕ್ಷಿ. ಅಲ್ಲಿ ಆದ್ಮ್ಯಾಗ ಆಯ್ತು, ಇನ್ನು ಮುಂದೆ ಯಾವುದೇ ಭಿನ್ನಮತ ಮಾಡೋದು ಬೇಡ, ಇಲ್ಲಿಗೆ CM ಅವರು ನಮ್ಮೆಲ್ಲ ಬೇಡಿಕೆಗಳನ್ನು ಒಪ್ಪಿದ್ದಾರೆ. ಸೊ ಅಲ್ಲಿ ಕ್ಲೋಸ್ ಆಯಿತು. ಅದು ಕ್ಲೋಸ್ ಆದ್ಮ್ಯಾಗ ಅಲ್ಲಿಂದ ನಾವು ವಾಪಸ್ ಅಲ್ಲಿಂದ ಸ್ಟಾಪ್ ಆಯಿತು. ಆದರೂ ಕೂಡ ರಮೇಶ್ ಜಾರಕಿಹೊಳಿ ಮತ್ತೆ ಮುಂದುವರಿಸಿದ್ರು. ಅಷ್ಟೇ ಇದು ಸಮಸ್ಯೆ. ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡೋ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವ್ ಬಂದು ಮನೆ ಅಳ್ಕೋ ಕೂತ ಭಾಳ ಕಾಂಗ್ರೆಸ್ ಭಯಂಕರ ನಿಷ್ಠಾವಂತ ತೋರ್ಸತಾನ. ನಿಷ್ಠಾವಂತ ಕಾಂಗ್ರೆಸ್. ನಾನು ಇಂಥ ದ್ರೋಹಿಗಳ ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದಿದೆ. ಕೇಳ್ತಾ ನಾವು ಸುಳ್ಳು ಹೇಳಿಕೆ ನಂಬರ್ 1 ನಿನ್ನೆ ಹೇಳಿದೆ ನಾನು. ಅವನು ಅದು ಡ್ರಾಮಾ ಮಾಸ್ಟ್ರು. ನಾವು ಯಾವಾಗ ಗೊತ್ತಿಲ್ಲ, ಅಳುವಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ನನ್ನ ಹಿಂದೆ ಇಷ್ಟು ಜನ ಅದಾರೆ, ನಾ ಹತ್ರ ಅವರೆಲ್ಲ ತೊಂದರೆ ಹೇಳಿರ್ತಾರೆ. ಯಾಕಂದ್ರೆ ನಾನು ಒಬ್ಬನೇ ಕೊಡಕ್ಕೆ ರೆಡಿ ಇದ್ರು ಸಹಿತ ನಮ್ಮ ಹಿತೈಷಿಗಳು ನಮ್ಮ ಉಳಿದ ಶಾಸಕರು ಕೊಡೋದು ಎಲ್ಲ ಕೊಡೋಣ ಒಬ್ಬ ಕೊಡೋಣ ಬಿಟ್ಟಿದ್ದೆ. ನಾನು ನಿಮ್ಗೆ ಹೇಳಿದೆ 4 ದಿವಸ ಟೈಮ್ ತೊಗೊಂಡಾಗ ಅವ್ರು ರೆಡಿ ಇದ್ದೇನೆ. ನಾನು ಒಬ್ಬ ಕೊಟ್ಟು ಉಪಯೋಗ ಇಲ್ಲ. ಕೊಟ್ಟರೆ ಎಲ್ಲ ಬಲ್ಕೆ ಕೊಟ್ಟರೆ ಒಳ್ಳೆಯದಾಗಿ ಬರ್ತೈತೆ ಅಂತ ಹೇಳೋಣ ಉಳಿದೀನಿ. ನಾ ಮಾತ್ರ ಟೋಟ್ಲಿ ಡಜನ್ ಕೊಟ್ಟರೆ ಬಿಟ್ಟರೆ. ಈಗ ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ನೀವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ, ಅವ್ರು ನಮ್ಮ ಹಂಗೆ ಯಾವುದೇ ಬದ್ಧತೆ ಇಲ್ಲದ ಶಾಸಕ. ಅದು ರಾಜೀನಾಮೆ ಕುಡಿದು ಬಿಡು, ಅವನಿಗೆ ಇಷ್ಟ. ನಾವ್ಯಾಕೆ ಕೊಡಬೇಕು ಬೇಡ, ನಮಗೆ ಸಂಪಟ್ಟ ಸರ್ಕಾರಕ್ಕೆ ಏನು ಎಫೆಕ್ಟ್ ಆಗೋಲ್ಲ. ನಾವು ಹೇಳ್ತಾನೆ ಇದ್ದೀವಿ. ರಮೇಶ್ ಜಾರಕಿಹೊಳಿ ಸಿಟ್ಟು ಇಷ್ಟಕ್ಕೆ ಮುಗಿಲಿಲ್ಲ. ಸಚಿವ ಡಿಕೆ ಶಿವಕುಮಾರ್ ಹಾಗೂ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆನೂ ಗರಂ ಆಗಿ ಹೇಳಿಕೆ ಕೊಟ್ಟರು. ನೋಡಿ, ಡಿಕೆ ಶಿವಕುಮಾರ್ ಲೆವೆಲ್ ನಮ್ಮ ಲೆವೆಲ್ ಅಲ್ಲ. ನಮ್ಮ ಈಕ್ವಲ್ ಲೀಡರ್ ತಾನ ಲೀಡರ್ ತೋರಿಸ್ತಾನೆ. ಅವ್ನು ಲೀಡರ್ ಅಲ್ಲ, ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ದೆ. ನಾವೀಗ ಬಿಟ್ಟಿದ್ದು ಯಾರಿಗೆ ಬರೋಂಗಿಲ್ಲ. ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಮಾತಾಡೋಕ್ಕೆ ರೆಡಿ ಇದ್ದೀನಿ. ನಂದು ಏನಿಲ್ಲ. ನಮ್ಮ ಜೊತೆಲೆಲ್ಲ ಶಾಸಕರಾಗಿದ್ದವರು, ನಮ್ಗೆ ಭಾಳ ಆತ್ಮೀಯರಿದ್ದವರು. ನಾನು ಬೇಕಾದ್ರೆ ಸಿಕ್ಕಿರ್ಬೇಕಾದ್ರೆ ಮಾತಾಡ್ತೀನಿ. ಅದೇ ಹೇಳ ಆಕಿದು ಭಾಳ ಮಾತಾಡಿದೆ. ನಾನು ನೇರ ಹೈದರಾಬಾದ್ ಮಾತಾಡಕ್ಕೆ ಹಿಡಿದೇನೆ. ಆಕಿದು ಭಾಳ ಹೇಳಿದೆ. ಆಕೆ ಏನಿದಳು, ಆಕೆ ಏನು ಕುಟುಂಬದ ಹಿನ್ನೆಲೆ ಅಂತ ನನ್ನ ಕುಟುಂಬ ಹಿನ್ನೆಲೆ ನಾನು ಹೇಳ್ತೇನೆ. ಆಮೇಲೆ 10 ತಿಂಗಳಿಂದ ಬರೀ ಹೇಳೋದೇ ಆಯ್ತು, ಆದ್ಮೇಲೆ ನೋಡೋಣ ಅಂತ. ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಅವರವರ ರಾಜಕೀಯ ಇಚ್ಛೆಗೆ ಅನುಸಾರವಾಗಿ ಅವರವರ ಡಿಸಿಷನ್ ತಗೋ. ಈ ಸಂದರ್ಭದಲ್ಲಿ ನಾನು ಏನನ್ನು ಜಾಸ್ತಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಏನೇನೋ ಹಿಡನ್ ಅಜೆಂಡಾಗಳಿರ್ತಾವೆ. ತಸ್ಮೇನಮ ಅಂತ ಕಾಲ ಗರ್ಭದಲ್ಲಿ ಏನೇನು ಅಡಗಿರುತ್ತೋ ಅದು ನಮಗ್ ಗೊತ್ತಿರೋದಿಲ್ಲ. ಕಾಲನೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಇನ್ನು ರಾಜೀನಾಮೆ ಕೊಡಲು ರಮೇಶ್ ಜಾರಕಿಹೊಳಿ ಪ್ರಯತ್ನ ಮಾಡ್ತಿದ್ರು. ಸ್ಪೀಕರ್ ರಮೇಶ್ ಕುಮಾರ್ 3-4 ದಿನ ಕೈಗೆ ಸಿಗಲ್ಲ ಅಂತ ಸಂದೇಶ ಕಳಿಸಿದ್ದಾರೆ. ಈಗ ರೆಬಲ್ ರಮೇಶ್ ಸೀದಾ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅದು ಬಿಜೆಪಿ ನಾಯಕ ಗೋವಿಂದ ಕಾರಜೋಳ ಜೊತೆ. ಆದ್ರೆ ಬಿಜೆಪಿಯವರು ಏನೇ ಮಾಡಿದ್ರು ನಾವು ಹೆದರಲ್ಲ ಅಂತ ಸವಾಲು ಎಸೆದಿದ್ದಾರೆ ಸಚಿವ ರೇವಣ್ಣ. ಸರ್ಕಾರ ಹೋಗುತ್ತೆ ಅಂತ ಹೇಳಿ ಪಾಪ ಎಲ್ಲ ಬಾರಿ ಇದ್ರಲ್ಲಿದ್ದಾರೆ ನಮ್ಮ ಬಿಜೆಪಿ ಮುಖಂಡರು. ಸರ್ಕಾರ ಹೆಂಗ್ ಉಳಿಸ್ಕೋಬೇಕು ಏನು ಅನ್ನೋದು ನಮಗೆ ಗೊತ್ತಿದೆ. ಗೊತ್ತಾಯ್ತಾ? 5 ವರ್ಷ ಇದ್ದು ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇರುತ್ತೆ. ಪಾಪ ರಮೇಶ್ ಜಾರಕಿಹೊಳಿ ಇಟ್ಕೊಂಡು ಮಾಡಿ, ಯಾರು ಬೇಡ ಹಂಗಿದ್ರೆ ರಾಜೀನಾಮೆ ಕೊಡಿಸ್ಲಿ. ಇವತ್ತೇ ಯಾರು ಬೇಡ ಅಂತ ಇಟ್ಕೊಂಡಿದ್ದೀವ. ಬೆಳಗಾವಿ ಸಹೋದರರ ಈ ಕಚ್ಚಾಟ ಈಗ ಮೈತ್ರಿ ಸರ್ಕಾರಕ್ಕೆ ಮಗ್ಗುಲ ಮುಳ್ಳಾಗಿದೆ. ಮೈತ್ರಿ ಸರ್ಕಾರದ ಬುಡ ಒಳಗೊಳಗೆ ಶೇಕ್ ಆಗ್ತಿದೆ.
ಆದ್ರೂ ಏನೂ ಆಗಲ್ಲ ಅನ್ನೋ ಅಚಲ ನಂಬಿಕೆ ದೋಸ್ತಿ ನಾಯಕರದ್ದು. ಶುಕ್ರವಾರದ ಒಳಗೆ ಇದಕ್ಕೆಲ್ಲ ಉತ್ತರ ಸಿಗೋದು ಖಾಯಂ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯ ಸರ್ಕಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ಲೋಕಸಭೆ ಚುನಾವಣೆ ಮುಗಿದ ನಂತರನೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮುಂದುವರಿಯುತ್ತಾ ಅಂತ ನ್ಯೂಸ್ 18 ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಇದಕ್ಕೆ ಹೌದು ಅಂತ 63.49% ಮಂದಿ, ಇಲ್ಲ ಅಂತ 36.51% ಮಂದಿ ಉತ್ತರವನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕರ ಅಟ್ಟಹಾಸಕ್ಕೆ ಶ್ರೀಲಂಕಾ ನಡುಗಿ ಹೋಗಿದೆ. ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾನೇ ಇದೆ. ಲಂಕಾ ದಹಿಸಿದ ಉಗ್ರರ ಜಾಡನ್ನ ತನಿಖಾ ತಂಡ ಭೇದಿಸ್ತಾ ಇದ್ರೆ, ಇನ್ನೊಂದು ಕಡೆ ನಿಮ್ಮ ನ್ಯೂಸ್ 18 ಕನ್ನಡ ದುರ್ಘಟನಾ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದು ಆ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಲಂಕಾ ಸ್ಫೋಟಕ್ಕೆ ಸತ್ತವರ ಸಂಖ್ಯೆ 359ಕ್ಕೆ ಏರಿಕೆ. ಸಾವು ಬದುಕಿನ ನಡುವೆ 100ಕ್ಕೂ ಹೆಚ್ಚು ಜನ. ಶ್ರೀಲಂಕಾದಲ್ಲಿ ನಡೆದ ಆತ್ಮಾಹುತಿ ದಾಳಿಗೆ ಇವತ್ತು 3ನೇ ದಿನ. ಈ 3 ದಿನದಲ್ಲಿ ಸಾವಿನ ಸಂಖ್ಯೆ 359 ದಾಟಿದೆ. 100ಕ್ಕೂ ಹೆಚ್ಚು ಗಾಯಾಳುಗಳ ಸ್ಥಿತಿ ಶೋಚನೀಯವಾಗಿದ್ದು, ವೈದ್ಯರು ಕೂಡ ಬದುಕುತ್ತಾರೆ ಅನ್ನೋ ಭರವಸೆಯನ್ನ ಕೊಡ್ತಾ ಇಲ್ಲ. ದಾಳಿ ಮಾಸ್ಟರ್ ಮೈಂಡ್ ಏನ್ಶಾನ್ ಸೀನಾವನ್. ಮತ್ತಷ್ಟು ದಾಳಿಯಾಗುತ್ತೆ ಎಂದು ಮತ್ತೆ ವಾರ್ನಿಂಗ್. ಆತ್ಮಾಹುತಿ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಏನ್ಶಾನ್ ಸೀನಾವನ್ ಅನ್ನೋದನ್ನ ಶ್ರೀಲಂಕಾ ತನಿಖಾ ಸಂಸ್ಥೆ ಸರ್ಕಾರಕ್ಕೆ ವರದಿ ನೀಡಿದೆ. ಅಷ್ಟೇ ಇಲ್ಲ, ತನಿಖೆ ವೇಳೆ ಲಂಕಾದಲ್ಲಿ ಇನ್ನಷ್ಟು ದಾಳಿ ನಡೆದ್ರೂ ಅಚ್ಚರಿಯಿಲ್ಲ. ಲಂಕಾದ ಹಲವೆಡೆ ಇನ್ನಷ್ಟು ಸ್ಫೋಟಕ್ಕೆ ಸಂಚು ರೂಪಿಸಿದ್ರು. ಆ ನೆಟ್ವರ್ಕ್ ಈಗಲೂ ಜೀವಂತವಾಗಿದೆ ಎಂಬ ಎಚ್ಚರಿಕೆ ಸಂದೇಶವನ್ನು ಲಂಕಾ ಸರ್ಕಾರಕ್ಕೆ ನೀಡಿದೆ. ಕೊಲಂಬೋದಲ್ಲಿ ನ್ಯೂಸ್ 18 ಪ್ರತ್ಯಕ್ಷ ವರದಿ. ಕರಳು ಹಿಂಡುತ್ತೆ ನೊಂದು ಬೆಂದವರ ಕಥೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ ಚಾನೆಲ್ ನಿಮ್ಮ ನ್ಯೂಸ್ 18 ತಂಡ ಘಟನಾ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇವತ್ತು ಬಾಂಬ್ ಸ್ಫೋಟದಲ್ಲಿ ನೊಂದು ಬೆಂದವರು, ಬದುಕುಳಿದವರು ತಮ್ಮ ಕಹಿ ಅನುಭವವನ್ನ ಹೇಳ್ತಿದ್ರೆ ಎಂಥ ಕಲ್ಲು ಹೃದಯವು ಮರುಗುವಂತಿತ್ತು. ಇನ್ನು ನೊಂದವರ ಸಹಾಯಕ್ಕೆ ಬಂದವರು ಹೇಳಿದಿಷ್ಟು. Actually, I'm not belongs to this place. I'm 15 kilometers away from here. But when something happened to our community, or even though Catholic or a Buddhist or a Muslims, we have to come and help them. So that's why I came here. Therefore, people in the religion, no religion must be disturbed in the world. So is the Catholics, especially in Sri Lanka, very harmless people. They don't have any kind of opposition towards any religion. So therefore you cannot say, you cannot approve this, so you cannot accept this. I am more disappointed with the government authorities and the and actually the ruling people in the country. Even the Muslim priest told, Islamic priest told, we gave all the informations including pictures, names from 2014. So what actions were taken? Some were arrested and released. ಚರ್ಚ್ ಫಾದರ್ ಹೇಳೋ ಪ್ರಕಾರ 2014ರಲ್ಲೇ ಈ ದಾಳಿ ಕುರಿತು ಕೆಲವರು ಎಚ್ಚರಿಸಿದ್ರು, ಸಾಕ್ಷ್ಯವನ್ನು ಒದಗಿಸಿದ್ರು. ಆದರೂ ದಾಳಿ ತಪ್ಪಿಸದೆ ಈ ಮಟ್ಟಿನ ದುರಂತಕ್ಕೆ ದಾರಿ ಮಾಡಿಕೊಟ್ಟಿದ್ದು ನಿಜಕ್ಕೂ ಆಶ್ಚರ್ಯ ತಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶ್ರೀಲಂಕಾದ ಕೊಲಂಬೋದಲ್ಲಿ ಸಾವನ್ನಪ್ಪಿದ ಕನ್ನಡಿಗರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿತು. ಸಾರ್ವಜನಿಕರು, ಗಣ್ಯರು, ಮೃತಪಟ್ಟವರಿಗಾಗಿ ಎಲ್ಲರೂ ಮಮ್ಮಲ ಮರುಗಿದ್ರು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಶ್ರೀಲಂಕಾಕ್ಕೆ ಪ್ರವಾಸಕ್ಕೆಂದು ತೆರಳಿ ಉಗ್ರರ ದಾಳಿಗೆ ಬಲಿಯಾದ ಜೆಡಿಎಸ್ ಮುಖಂಡರು ಯಾರೂ ಊಹಿಸದ ರೀತಿಯಲ್ಲಿ ಮರೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ 3 ನಾಯಕರ ಅಂತ್ಯ ಸಂಸ್ಕಾರ ಇವತ್ತು ನಡೆಯಿತು. ಟಿ ದಾಸರಹಳ್ಳಿ ರಾಜರೆಡ್ಡಿ ಬಡಾವಣೆಯ ಜೆಡಿಎಸ್ ಮುಖಂಡ ಹನುಮಂತರಾಯಪ್ಪ 3 ಮಕ್ಕಳು ಮತ್ತು ಪತ್ನಿಯನ್ನ ಅಗಲಿದ್ದಾರೆ. ಇವರ ಅಂತ್ಯಕ್ರಿಯೆ ನೆಲಮಂಗಲದ ಹುಟ್ಟೂರು ಕಾಚನಹಳ್ಳಿಯಲ್ಲಿ ನೆರವೇರಿತು. ಸಿಎಂ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಸಚಿವ ಕೃಷ್ಣ ಭೈರೇಗೌಡ, ಶಾಸಕ ಗೋಪಾಲಯ್ಯ ಹನುಮಂತರಾಯಪ್ಪರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು.
ನನ್ನ ಜೊತೆ ಅತ್ಯಂತ ಆತ್ಮೀಯವಾಗಿ ಒಡನಾಟ ಇಟ್ಕೊಂಡಂಥವ್ರು. ಅದು ಹನುಮಂತರಾಯಪ್ಪ ಇರಲಿ, ರಂಗಣ್ಣ ಇರಲಿ, ಅಲ್ಲಿಂದ ನೆಲಮಂಗಲದ ಶಿವಣ್ಣ ಅವರು, ಲಕ್ಷ್ಮೀನಾರಾಯಣವರು, ತುಮಕೂರಿನ ರಮೇಶ್, ಇವರೆಲ್ಲ ನನ್ನ ಹತ್ರ ಅತ್ಯಂತ ಆತ್ಮೀಯವಾಗಿದ್ದಂಥವ್ರು. ವಿಶೇಷವಾಗಿ ಹನುಮಂತರಾಯಪ್ಪನವರು, ಲಕ್ಷ್ಮೀನಾರಾಯಣ್ ಇರ್ಬೋದು ಮತ್ತು ನಮ್ಮ ಶಿವಕುಮಾರು, ರಂಗಣ್ಣ, ಇವರೆಲ್ಲ ಸುದೀರ್ಘವಾದಂಥ ಒಂದು ರಾಜಕಾರಣದಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದಂಥ ಆಧಾರ ಸ್ತಂಭಗಳು. ಈ ಒಂದು ಟೆರರಿಸ್ಟ್ ಆಕ್ಟಿವಿಟೀಸಲ್ಲಿ ಅತ್ಯಂತ ಹೇಯವಾದ ಕೃತ್ಯದಿಂದ ದುರ್ಮರಣ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟಿದ್ದ ಉದ್ಯಮಿ ನಾಗರಾಜು ರೆಡ್ಡಿ ಮೃತದೇಹವನ್ನ ಬಿಟಿಎಂ ಲೇಔಟ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕ ವಿಶ್ವನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು. ಮತ್ತು ಇದೇ ಸಂದರ್ಭದಲ್ಲಿ ಕನ್ನಡಿಗರು ಕೂಡ ಇನ್ನೂ 9 ಜನ, ಒಟ್ಟು 10 ಜನ ಅಲ್ವಾ, 10 ಜನ ತೀರೋಗಿದ್ದಾರೆ. ಅವರ ಎಲ್ಲ ಕುಟುಂಬಕ್ಕೂ ಕುಟುಂಬದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ, ಮತ್ತು ಪ್ರಪಂಚದಲ್ಲಿ ಇವತ್ತು ಎಲ್ಲ ರಾಷ್ಟ್ರಗಳು ಕೂಡ ಈ ಥರದ ಚಟುವಟಿಕೆಗಳನ್ನು ಕಂಡಮ್ ಮಾಡಬೇಕು. ಹೂವಿನ ಪಲ್ಲಕ್ಕಿಯಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಿ ಗುಂಡು ತೋಪಿನಲ್ಲಿರುವ ನಾಗರಾಜ್ ರೆಡ್ಡಿ ಅವರ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಲಂಕಾ ದುರಂತದಲ್ಲಿ ಮೃತಪಟ್ಟ ಚೊಕ್ಕಸಂದ್ರದ ಸಾಹುಕಾರ್ ಮಹಿಮಪ್ಪ ಅವರ ಅಂತ್ಯ ಸಂಸ್ಕಾರ ವಿದ್ಯಾರಣ್ಯಪುರದಲ್ಲಿ ನೆರವೇರಿತು. ಇದಕ್ಕೂ ಮೊದಲು ಅವರ ಮನೆಗೆ ಭೇಟಿ ನೀಡಿದ ಸಿಎಂ ಎಚ್ಡಿಕೆ ದೇವೇಗೌಡ ಮಹಿಮಪ್ಪ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲಂಕಾದಲ್ಲಿ ಉಗ್ರರ ದಾಳಿಯಲ್ಲಿ ಒಟ್ಟು 8 ಮಂದಿ ಕನ್ನಡಿಗರು ಮೃತಪಟ್ಟಿರೋದು. ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಸಾರ್ವಜನಿಕರಿಗೆ, ಸಂಬಂಧಿಕರಿಗೆ, ಆಪ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇಮಿಡಿಯೇಟ್ ಆಗಿ ಎಲ್ಲರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಬೆಂಗಳೂರಿನ ನೆಲಮಂಗಲ ಸೇರಿದಂತೆ ತುಮಕೂರಿನಲ್ಲೂ ಕೂಡ ರಮೇಶ್ ಗೌಡರ ಅಂತಿಮ ಸಂಸ್ಕಾರವನ್ನು ಈಗಾಗಲೇ ಮಾಡಲಾಗಿದೆ. ಈಗಾಗಲೇ ನಾವು ನೋಡಿದಂತೆ ಕುಮಾರಸ್ವಾಮಿ ಅವರು, ಎಚ್ಡಿ ದೇವೇಗೌಡರು, ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಸಾಕಷ್ಟು ಜನರ ಆಪ್ತರು ಎಲ್ಲರೂ ಕೂಡ ಜೆಡಿಎಸ್ ಮುಖಂಡರೇ. ಈಗ 8 ಜನ ಜೆಡಿಎಸ್ ಮುಖಂಡರೇ ಆಗಿರೋದ್ರಿಂದ ರಾಜಕೀಯ ನಾಯಕರು ಕೂಡ ಹೋಗಿ ಅಂತಿಮ ನಮನವನ್ನ ಸಲ್ಲಿಸಿ ಬಂದಿದ್ದಾರೆ. ಈಗ ಲಂಕಾ ಸ್ಫೋಟದಲ್ಲಿ ಸಾವನ್ನಪ್ಪಿದಂತ 8 ಕನ್ನಡಿಗರ ಅಂತಿಮ ವಿಧಿವಿಧಾನಗಳು ಆಗಿದೆ. ಜೊತೆಗೆ ಸಾಕಷ್ಟು ರಾಜಕೀಯ ಮುಖಂಡರು ಕೂಡ ಅಂತಿಮ ವಿಧಿವಿಧಾನದಲ್ಲಿ ಹೋಗಿ ಪಾಲ್ಗೊಂಡು ಬಂದಿದ್ದಾರೆ. ಇನ್ನು ನಟ ಗಣೇಶ್ ತುಂಬಾ ಭಾವುಕರಾಗಿ ಇವತ್ತು ಮಾತನಾಡಿದ್ರು. ತಮ್ಮ ಫ್ರೆಂಡ್ಸ್ ಪುಟ್ಟರಾಜು ಹಾಗೇನೆ ಇನ್ನೊಬ್ರು ಗೌಡ್ರನ್ನ ಕಳ್ಕೊಂಡಂತ ಮರಿಗೌಡರನ್ನ ಕಳ್ಕೊಂಡಂತ ದುಃಖ ಅವರನ್ನ ಕಾಡ್ತಾ ಇದೆ. ಆ ಬಗ್ಗೆ ಟ್ವಿಟರ್ನಲ್ಲೂ ಕೂಡ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಯಾವ ರೀತಿ ಬಾಲ್ಯದಿಂದಲೂ ತಮ್ಮ ಗೆಳೆತನ ಇತ್ತು ಅನ್ನೋದನ್ನ ಗಣೇಶ್ ಹೇಳ್ಕೊಂಡಿದ್ದಾರೆ. ಮೋದಿ ಅಂದ್ರೆ ರಾಜಕೀಯ, ರಾಜಕೀಯ ಅಂದ್ರೆ ಮೋದಿ. ಆದ್ರೆ ರಾಜಕಾರಣ ಬಿಟ್ಟ ಮೋದಿ ಜೀವನ ಹೇಗಿರುತ್ತೆ ಗೊತ್ತಾ? ಬಾಲ್ಯ, ಯೌವನ, ಸ್ನೇಹಿತರು, ಸಿಟ್ಟು, ಕಾಡಲ್ಲಿ ವಾಸ, ಮೋದಿ ಆಸ್ತಿ, ಹೀಗೆ 10 ಹಲವು ವಿಷಯಗಳ ಬಗ್ಗೆ ಮೋದಿ ಇವತ್ತು ನಿರಂಬಳವಾಗಿ ಮಾತಾಡಿದ್ದಾರೆ. ಅದು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಜೊತೆಗೆ. ನರೇಂದ್ರ ಮೋದಿ ದೇಶದ ರಾಜಕೀಯದ ಚಿತ್ರಣವನ್ನ, ದೇಶದ ಅಭಿವೃದ್ಧಿ ಪಥವನ್ನೇ ಬದಲಿಸಿದ ವ್ಯಕ್ತಿ ಅನ್ನೋದು ಜನರ ಮಾತು. ಪ್ರತಿಪಕ್ಷಗಳು ರಾಜಕೀಯವಾಗಿ ಮೋದಿ ಮೇಲೆ ಆರೋಪ, ಆಕ್ರೋಶವನ್ನ ವ್ಯಕ್ತಪಡಿಸೋದುಂಟು. ಆದರೆ ಮೋದಿಯವರ ರಾಜಕೀಯ ಜೀವನ ಬಿಟ್ಟು ಬಾಲ್ಯ, ಜೀವನ, ಯೌವನ, ಸ್ನೇಹಿತರು, ಹೀಗೆ 10 ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರು. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಮೋದಿ ರಾಜಕೀಯ ಹೊರತುಪಡಿಸಿದ ತಮ್ಮ ವೈಯಕ್ತಿಕ ಬದುಕಿನ ವಿಚಾರಗಳನ್ನ ಅನಾವರಣಗೊಳಿಸಿದ್ರು. बचपन में मेरा एक स्वभाव था, किताबें पढ़ना, लाइब्रेरी चला जाता. कभी फौज वाले यूनिफॉर्म में निकलते थे तो मुझे बड़ा देखता था. कभी बच्चों की तरह खड़े होकर के सैल्यूट कर देता था. मन करता था कुछ न कुछ. जो फौज के लोग ट्रेनों में जाते थे उनका बड़ा सत्कार करते थे, चाय वगैरह, तो मैं भी चला जाता था. तो मन पे हो गया कि हाँ, ये देश के लिए जीने मरने वाला रास्ता है. मुझे आपने कभी गुल्ली डंडा खेला? बिल्कुल खेलता था. गाँव में, हाँ, हमारे यहाँ गांव में खेलते थे. फिर कंचे खेलते थे. हाँ, लेकिन ज़्यादातर मैं तैरने के लिए चला जाता था. मुझे पानी पसंद था. अच्छा. तो तैरने के लिए चला जाता था. तो उसके कारण स्वाभाविक मेरा स्विमिंग सीख गया. अंदर तो होता होगा, मैं व्यक्त तो करने से अपने आप को बहुत रोक लेते हो. होता क्या है जी. और कभी ईगो बीच में आता है तो मैं व्यक्त भी नहीं करता हूँ, भाई आई एम सॉरी, मेरे से ये गलती हो गई. मनुष्य है. तो मैं क्या करता था, अकेला कागज लेकर के बैठता था, उस सारी घटना का वर्णन लिखता था.
फिर उसको मैं फाड़ करके फेंक देता था। एक तो ये आधी अधूरी बात है। अच्छा। आधी अधूरी इसलिए है कि जब मैं गुजरात से सीएम के रूप में निकला, वैसे मेरा कोई बैंक अकाउंट नहीं था। एमएलए बना तो मेरा तनख्वाह आना शुरू हो गया। आपकी बैंक अकाउंट नहीं? उसके अच्छा। पहले नहीं था। अच्छा। हाँ, बाद में कि मैं अब पॉलिटिक्स में हूँ तो बैंक वाले मेरे पास आए, बोले साहब जरा सिग्नेचर कर दीजिए, आपका एक बचपन का बैंक अकाउंट पड़ा हुआ है, हमको बंद करना है। अच्छा। तो मेरी बैंक अकाउंट से दुनिया ये रही। मैं दिवाली में 4-5 दिन कहीं चला जाता था और 5 दिन के लिए मेरी जो रिक्वायरमेंट रहती थी, पानी वगैरह वो साथ ले लेता था, और वो भी मैं उठा के ले जाकर उतना ही। और मैं पहले रिसर्च करके रखता था कहीं जंगलों में कोई जहां इंसान न हो लेकिन पीने के लिए शुद्ध पानी अवेलेबल हो, ऐसी जगह ढूंढता था और वहां जाके मैं रहता था। पहला है कि अगर मैं पीएम बनकर के घर से निकला होता तो स्वाभाविक रूप से मेरा मन रहता है कि भाई सब वही रहे। मैं एक जिंदगी की बहुत छोटी आयु में सब कुछ छोड़ चुका हूँ। कभी माँ को बुला लिया था मैंने, कुछ दिन उनके साथ बिताए थे। अच्छा। मैंने, पर फिर भी जैसे मेरी माँ मुझे कहता है भाई तुम मेरे पीछे क्यों समय खराब करते हो, और मैं यहाँ क्या करूँगी तुम्हारे साथ रह के। मैं अपना चली जाती हूँ, मैं अपने पुराने गांव के जो लोग हैं कभी यहाँ मिलने आते तो बातें होती है, अपनी बातें होती, तुम्हारे साथ मैं क्या बात करूँ। तो स्वाभाविक है किसी का मन मेरे साथ नहीं लगेगा। तीसरा, मैं भी समय नहीं देता। तो ऑपोजिशन पार्टी में आपके कोई दोस्त हैं? बहुत दोस्त हैं, बहुत अच्छे दोस्त। आप अभी भी उनके साथ कभी चाय पीना? बहुत अच्छे दोस्त हैं, हम लोग साल में 1-2 बार साथ खाना भी खाते हैं। अच्छा। हाँ, ये ममता दीदी है। हाँ। साल में आज भी मुझे 1-2 कुर्ते खुद सिलेक्ट करने जाती है और अच्छा। मेरे लिए 1-2 कुर्ते भेजती है। बांग्लादेश के प्रधानमंत्री हैं शेख हसीना जी, तो आज भी वो साल में 3-4 बार कोई बंगाली नई मिठाई होगी तो स्पेशली ढाका से मुझे भेज देती। उन सबका मेरे से एक ही आग्रह रहता है कि मेरी नींद में बढ़ाऊं। राष्ट्रपति ओबामा जब मुझे मिले तो वो भी सबसे पहले मेरे से इसी के में उलझ गए। अब पता नहीं मेरा एक बॉडी साइकिल ऐसा हो गया है। मतलब आपको नींद आती नहीं है 3.5-4 घंटे के बाद? नहीं, नींद जो है मेरी इतने कम समय में पूरी हो जाती है। एक तो मैं आम खाता भी हूँ और आम खाना मुझे बहुत पसंद भी है। अच्छा। और गुजरात में आम रस की परंपरा भी है। वो तो बहुत, आम के पेड़ पर जो पके हुए आम थे वो खाना हमें जरा ज्यादा पसंद था। अच्छा। यानी उतारने के बाद पकाया हुआ नहीं, नेचुरल कोर्स में पका हुआ, और फिर पूरा का पूरा। अच्छा, तब तो ये हाइजेनिक की कोई समझ भी नहीं थी कि धोना चाहिए, टिकना करना, कुछ नहीं समझते थे, ऐसा ही अपना कर लेते थे। एक तो मुझे सुबह 5 बजे चाय पीने की आदत है, बिना शक्कर? चीनी में लेता नहीं। हाँ, चीनी लेता नहीं हूँ। अच्छा, नहीं लेता। मुझे कोई प्रॉब्लम नहीं है लेकिन आदत नहीं लेता हूँ। दूसरा, मुझे शाम को 6 बजे, दिन में किसी के साथ कटसी के लिए बैठ गया, थोड़ा ले लिया 2 घूंट तो अलग बात है, चाय की आदत नहीं है, लेकिन शाम को 6 बजे मुझे चाय की आदत है। उसमें कोई शहद या कुछ नहीं, कुछ सिंपल गर्म पानी। दूसरा, हो सके तो फास्टिंग करता हूँ। अच्छा। फास्टिंग यानी एकदम से सिवाय पानी कुछ नहीं, 1-2 दिन 24 घंटे 48 घंटे ज्यादा नहीं करना पड़ा। तीसरा, ಹೀಗೆ ಅಕ್ಷಯ್ ಕುಮಾರ್ ಜೊತೆ ಪ್ರಧಾನಿ ಮೋದಿ ಸಾಕಷ್ಟು ವೈಯಕ್ತಿಕ ಬದುಕಿನ ಬಗ್ಗೆ ತಮ್ಮ ಅನುಭವವನ್ನೆಲ್ಲ ಅನಾವರಣಗೊಳಿಸಿದ್ರು. ಬಾಲ್ಯದಿಂದ ಹಿಡಿದು ಈಗಿನವರೆಗೂ ತಮ್ಮ ಜೀವನದ ಹಾದಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಮೋದಿ ಯಾರು, ಮೋದಿ ಹೇಗೆ ಅನ್ನೋ ಪ್ರಶ್ನೆಗೆ ಅಕ್ಷಯ್ ಕುಮಾರ್ ಜೊತೆಗಿನ ಈ ಸಂದರ್ಶನದಲ್ಲಿ ಎಲ್ಲಾ ಉತ್ತರ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊಟ್ಟಿದೆ. ನಾಳೆ ರಾಮನಗರ ಕೋರ್ಟ್ ಮುಂದೆ ಹೈಕೋರ್ಟ್ ಜಾಮೀನು ಅರ್ಜಿ ಕೊಟ್ಟು ಆಮೇಲೆ ಬಿಡುಗಡೆ ಆದೇಶವನ್ನ ಪಡಿಬೇಕಾಗುತ್ತೆ. ಅಲ್ಲಿವರೆಗೂ ಕಂಪ್ಲಿ ಗಣೇಶ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ವಿರುದ್ಧದ ಲೈಂಗಿಕ ಕಿರುಕುಳ ಪ್ರಕರಣ ಶುಕ್ರವಾರ ವಿಚಾರಣೆಗೆ ಬರಲಿದೆ. ನ್ಯಾಯಮೂರ್ತಿ ಎಸ್ಎ ಬೋಬ್ಡೆ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಲಿದೆ. ಹಿರಿತನದ ಆಧಾರದಲ್ಲಿ ಗೊಗೊಯ್ ಅವರಿಗಿಂತ ನಂತರದ ಸ್ಥಾನದಲ್ಲಿ ಬೋಬ್ಡೆ ಅವರು ಇದ್ದಾರೆ. ಹಾಗಾಗಿ ಅವರ ನೇತೃತ್ವದಲ್ಲೇ ವಿಚಾರಣೆ ನಡೆಯಲಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ರಕ್ತ ಕಣ್ಣೀರು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.